ಸೊ ಯಾರ ಪರವಾದಂಥ ಒಲವಿದೆ ಈ ಸಲ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ಸಿಂದ ಒಬ್ಬ ಯುವ ನಾಯಕ ಬೆಳೆತಿದ್ದಾನೆ ಸರ್. ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಯುವ ನಾಯಕರು ಬೆಳಿಲೇಬೇಕು. ತಲೆ ಕೆಡ್ಸ್ಕೊತೀನಿ, ಅದಕ್ಕಾಗಿ ಕಾಂಗ್ರೆಸ್ ಗೆಲ್ಬೇಕಂತೆ ಬಾ ಮಂದಿ ಯುವಕರಲ್ಲಿ ಆಲ್ಮೋಸ್ಟ್ ಇನ್ನೋದವರೆಗೆ ಓಟ್ ಆಗ್ತಾರೆ ಅನ್ಸುತ್ತೆ ಈಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸರ್. ಬಡವರಿದ್ದಾರೆ ಯಾವತ್ತು ಸೋಮಾರಿತನ ಆಗಲ್ಲ, ಅವ್ರಿಗೆ ಅವಶ್ಯಕತೆ ಇರುತ್ತೆ, ಅದರಿಂದ ಅವ್ರು ಮುಂದೆ ಹೋಗ್ತಾರೆ ಸರ್. ಅದರಿಂದ ಸೋಮಾರಿತನ ಅಂತ ಅವ್ರು ಬರೋನೇ ಇಲ್ಲ ಸರ್. ಹಂಗಾರೆ ಈ ಸಲ ವಿನೋದ ಸಿಟಿಯವ್ರು ಗೆಲ್ತಾರೆ ಸರ್, 100% ಗೆಲ್ತಾರೆ. ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದೀವಿ. ಒಬ್ರು ಯುವ ಮತದಾರರು ಇದ್ದಾರೆ. ಬ್ರದರ್, ಏನ್ ಓದ್ತಿದ್ದೀರಿ ತಾವು? ನಾವು BSc ಓಕೆ. ಸೊ ಯುವ ಮತದಾರರು, ಯುವಕ ಯುವತಿಯರ ಮತದಾರ, ಅವರೇ ದೇಶದ ಭವಿಷ್ಯ. ಸೊ ಅವರೆಲ್ಲರೂ ಕೂಡ ವೋಟ್ ಮಾಡ್ಬೇಕು. ವೋಟ್ ಮಾಡ್ತೀರಾ? ಮಾಡ್ತಿದೀವಿ ಸರ್. ಓಕೆ. ಈ ಸಲ ಹುಬ್ಳಿ ಧಾರವಾಡ ಎಲ್ಲಿದು ಓಟ್ ಇರೋದು ನಿಮ್ದು? ಯಾವ ಊರು? ನಮ್ದು ಹುಬ್ಳಿ ಧಾರವಾಡ. ಓಕೆ. ಈ ಸಲ ವಿನೋದ್ ಸೂಟಿಯವ್ರು ಇದ್ದಾರೆ, ಬಿಜೆಪಿ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ ಜೋಶಿಯವ್ರು ಇದ್ದಾರೆ. ಸೊ ಯಾರ ಪರವಾದಂತ ಒಲವಿದೆ ಈ ಸಲ? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕೆ? ಕಾಂಗ್ರೆಸ್ಸಿಂದ ಒಬ್ಬ ಯುವ ನಾಯಕ ಬೆಳೆತಿದ್ದಾನೆ ಸರ್. ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಯುವ ನಾಯಕರು ಬೆಳಿಲೇಬೇಕು. ಮತ್ತೆ ಇನ್ನೊಂದು ನೆಪೋಟಿಸಂ ಬಿಜೆಪಿ ಸರ್ಕಲ್ ನೆಪೋಟಿಸಂ ಆಗ್ತಾ ಇದೆ. ಅಂದ್ರೆ ಬ್ರಾಹ್ಮಣರು ಲಿಂಗಾಯಿತು ಆ ಸಮಾಜನೇ ಬರೀ ಅವ ಅಭ್ಯರ್ಥಿಗಳನ್ನ ಕೊಡ್ತಾ, ಹಿಂದುಳಿದ ವರ್ಗದ ಯಾರು ಸೀಟ್ ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ಕಾಂಗ್ರೆಸ್ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ದಕ್ಷಿಣ ಭಾರತ ನಮ್ದು ಡೆವಲಪ್ಮೆಂಟ್ ಆಗ್ಲತ್ತೇಳಿ ನಾವು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಧಾನಮಂತ್ರಿ ಮಾಡಕ್ಕೆ ಬಹಳ ಇಚ್ಛೆ ಬರ್ಸಾ ಇದ್ದೀವಿ. ವಿನೋದ್ ಸೀಟಿ ಅವರು ಇನ್ನು ಯಂಗ್ಸ್ಟರ್ ಇದ್ದಾರೆ, ಫಸ್ಟ್ ಟೈಮ್ MP ಎಲೆಕ್ಷನ್ ಇದ್ದಾರೆ. ಸೊ ಜನ ಅವರ ಪರವಾಗಿ ಕೈ ಹಿಡಿತಾರೆ ಅಂತೀರಾ? ಹಿಡಿತಾರೆ ಸರ್. 100% ಅವರು ಗೆಲ್ಲುವುದು ಪೊಸಿಷನ್ ಭಾಳ ಇದೆ ಸರ್. ಯಾಕಂದ್ರೆ ಜನರಿಗೆ ಗೊತ್ತಾಗ್ತಾ ಇದೆ, ನಮ್ಮ ಅರುಣಾಚಲ ಪ್ರದೇಶನ ವಶಪಡಿಸೋದ್ರಲ್ಲಿ ಯಾವುದು ಬಿಜೆಪಿ ಗೌರ್ಮೆಂಟ್ ಅದಕ್ಕೇನು ತಲೆ ಕೆಡ್ಸ್ಕೊತೀನಿ, ಅದಕ್ಕಾಗಿ ಕಾಂಗ್ರೆಸ್ ಗೆಲ್ಬೇಕಂತೆ ಬಾ ಮಂದಿ ಯುವಕರಲ್ಲಿ ಆಲ್ಮೋಸ್ಟ್ ಇನ್ನೋದವರೆಗೆ ಓಟ್ ಆಗ್ತಾರೆ ಅನ್ಸುತ್ತೆ. ಈಗ ವಿನೋದ್ ಅವರು ಬಂದಿದ್ದಾರ ಕ್ಷೇತ್ರಕ್ಕೆ, ತಾವೇನಾದ್ರು ನೋಡಿದೀರಾ ಅವ್ರನ್ನ? ನಾವು ನೋಡಿಲ್ಲ ಸರ್, ಬಟ್ ಅವ್ರು ಇನ್ನು ಮುಂದಾರ ಬರ್ತಾರೆ ಸರ್. ಇನ್ನು ಪ್ರಚಾರ ಮಾಡಕ್ಕೆ ಬಂದೇ ಬರ್ತಾರೆ ನಮ್ಗೆ ಭರವಸೆ ಇದೆ ಸರ್. ಬರ್ತಾರೆ ಸರ್. ಸೊ ಯಂಗ್ಸ್ಟರ್ಗೆ ಕೊಡೋದ್ರಿಂದಾಗಿ ಏನ್ ಅನುಕೂಲ ಆಗುತ್ತೆ ಅಂತೀರಾ? ಬಟ್ ಅವರು ನ್ಯೂಲಿ ಡೆವಲಪ್ಮೆಂಟ್ ಅನ್ನ ಅಳವಡಿಸ್ಕೊಡ್ತಾರೆ ಸರ್. ಬಟ್ ಇವರು ವಯಸ್ಸಾದ ಆಲ್ಮೋಸ್ಟ್ ಓಲ್ಡ್ ಮಾಡೆಲ್ ಹೋಗ್ತಾರೆ. ಬಟ್ ಅಂದ್ರೆ ಯಂಗ್ ಪೀಪಲ್ ಬಂದ್ರೆ ಆಲ್ಮೋಸ್ಟ್ ನ್ಯೂ ಮಾಡೆಲ್ನೆಲ್ಲ ಇದು ಮಾಡ್ತಾರೆ ಸರ್. ಹೊಸ ಟೆಕ್ನಾಲಜಿ ಅವೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಸರ್. ಮತ್ತೆ ಈಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಅದರಿಂದಾಗಿ ಎಲ್ಲರೂ ಕೂಡ ಸೋಂಬೇರಿ ಆಗ್ತಾರೆ, ರಾಜ್ಯದ ಅಭಿವೃದ್ಧಿ ಆಗಲ್ಲ ಅಂತಾರೆ. ತಾವೇನ್ ಹೇಳ್ತೀರಾ ಯಂಗ್ಸ್ಟರ್ ಆಗಿ? ಸರ್, ಸೋಮಾರಿ ಅಂದ್ರೆ ದುಡ್ಡಿದ್ದ ಸೋಮಾರಿ ಆಗ್ತಾರೆ ಸರ್. ಬಡವರಿದ್ದಾರೆ ಯಾವತ್ತು ಸೋಮಾರಿತನ ಆಗಲ್ಲ, ಅವ್ರಿಗೆ ಅವಶ್ಯಕತೆ ಇರುತ್ತೆ, ಅದರಿಂದ ಅವ್ರು ಮುಂದೆ ಹೋಗ್ತಾರೆ ಸರ್. ಅದರಿಂದ ಸೋಮಾರಿತನ ಅಂತ ಅವ್ರು ಬರೋನೇ ಇಲ್ಲ ಸರ್. ಒಳ್ಳೆ ಪಾಯಿಂಟ್ ಹೇಳಿದ್ರೆ ದುಡ್ಡಿರೋರು ಸೋಂಬೇರಿ ಆಗ್ತಾರೆ. ಈಗ ಕೊಡ್ತಿರೋದು ಎಲ್ರಿಗೂ ಬಡವರಿಗೆ. ಬಡವ್ರಿಗೆ ಕೊಡ್ತಾರೆ, ಎಲ್ಲರೂ ಕೊಡ್ತಾ ಇದಾರೆ. ಬಟ್ ಅವರು ಇನ್ನೊಂದು ತಪ್ಪು ಮಾಡ್ತಾ ಇಲ್ಲ. ಬಡವ್ರಿಗೆ ಆಕ್ಚುಲಿ ಬಡವ್ರಿಗೆ ಕೊಡ್ಬೇಕಿತ್ತು, ಬಟ್ ಅದು ಎಲ್ಲರಿಗೂ ಕೊಟ್ಟು ಅದೊಂದು ತಪ್ಪು ಮಾಡ್ತಾ ಇದಾರೆ. ಬಟ್ ಆಕ್ಚುಲಿ ಯಾರು ಅವಶ್ಯಕತೆ ರಟ್ಟ ಕೊಡ್ಬೇಕಂತ ಹೇಳ್ತೀನಿ. ಹಂಗಾರೆ ಈ ಸಲ ವಿನೋದ ಸಿಟಿಯವ್ರು ಗೆಲ್ತಾರೆ ಸರ್. 100% ಗೆಲ್ತಾರೆ. ಬಿಜೆಪಿನವ್ರು ಮೋದಿನೇ ಗ್ಯಾರಂಟಿ ಅಂತಿದ್ದಾರೆ. ಮೋದಿ ಅವರು ಹೇಳ್ತಾರೆ ಸರ್, ಬಟ್ ಏನ್ ಹೇಳಕ್ಕಾಗಲ್ಲ. ಬಟ್ ನಂಗೆ ನನ್ನ ಮಟ್ಟಿಗೆ ಕಾಂಗ್ರೆಸ್ ಗೆಲ್ಲುತ್ತೆ ನನಗೆ ಭರವಸೆ ಇದೆ ಸರ್. ಯುವ ಮತದಾರರೆಲ್ಲ ಕೈ ಹಿಡಿತೀರಾ? ಹಿಡಿತೆ ಸರ್. ಇವೆಲ್ಲ ವಿನೋದ ಸಿಟಿಯವ್ರು ಬೆಂಬಲ ಕೊಡ್ತೀರಾ? ಕೊಡ್ತೀವಿ ಸರ್.